ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸಿಂಗಲ್ ನಮಸ್ಕಾರ. ನಮ್ಮ ಕಾಕೆ ಹಾಕೋ ಕನ್ನಡಿಗರಿಗೆ ಡಬಲ್ ನಮಸ್ಕಾರ. HP ಮೋಟರ್ಸ್ ಕಡೆಯಿಂದ ನಾನು ನಿಮ್ಮ ಮೋಹಿಕ್ ಮಾತಾಡ್ತಾ ಇರೋದು. ಮಂಜುನಾಥ್ 777 ಅಂತಂದು ಒಬ್ಬರನ್ನ ಕೇಳಿದ್ರು, ಮೇಗಾ ಎಕ್ಸೆಲ್ ಹೆಂಗಪ್ಪ ಮಾಡೋದು, ಮೇಗಾ ಎಕ್ಸೆಲ್ಗೆ ನೀನು ಟಾಟಾ ಎಸ್ ತೋರಿಸ್ಕೊಟ್ಬಿಟ್ರೆ ಮೇಗಾ ಎಕ್ಸೆಲ್ ಹೆಂಗೆ ಮಾಡೋದು ಅಂತ ಹಾಕಿದ್ರು. ಅಣ್ಣ ನಿನಗೆ ವಿಡಿಯೋ ನೋಡು, ಆ ಪೈಪ್ ತೋರಿಸಿ ನೋಡ, ಆ ಪೈಪ್ ಹೋಗಿರುತ್ತೆ ಇಂಜಿನ್ಗೆ, ನಿನಗೆ ರೇಡಿಯೇಟ್ರಿಂದ 2 ಪೈಪು, ಅದು ಕ್ಲೀನು ವೀಡಿಯೋ ಮಾಡಿದ್ದೀನಿ. ಇದಕ್ಕೆ ಎಲ್ಲಿ ಕಪ್ಲರ್ ತೆಗಿಬೇಕು ಅಂತ ಇಲ್ಲಿ ಮೇಲ್ಗಡೆ ಆಯ್ತು ನೋಡಿ, ಇದೇ ಥರ ಸೇಮ್ ಕಪ್ಲರ್ ಇರುತ್ತೆ. ಇದ್ರ ತೆಗಿಬೇಡ, ಇದು ಈಜಿಯಾದ ಕಪ್ಲರ್, ಇದ್ರ ತೆಗಿಬೇಡ. ಸೇಮ್ ಕಪ್ಲರ್ ಕೆಳಗಡೆ ಇರುತ್ತೆ, ಇದು ನಂಗೆ ತೋರಿಸ್ತೀನಿ. ವೀಡಿಯೋದಲ್ಲಿ ಕ್ಲೀನಾಗಿ ತೋರಿಸಿದ್ದೀನಿ ನಾನು ಎಲ್ಲಿ ಬರುತ್ತೆ ಅಂತ. ತಿರುಗು ಇದು ಲೆಫ್ಟ್ ಸೈಡ್ ಕೂತ್ಕೊಂಡು ನೋಡಿ, ಅದು ಕಪ್ಲರ್ ತೆಗ್ದಿದ್ದೀನಿ ನೋಡೋದು ನಾನು. ಸೇಮ್ ನಿನಗೆ ಆಯಿಲ್ ಫಿಲ್ಟ್ರ್ ಬರೋದು ಗೊತ್ತಾ, ಆಯಿಲ್ ಫಿಲ್ಟ್ರ್ ತಾವ ಅದು ಕಪ್ಲರ್ ಇರುತ್ತೆ, ತೋರಿಸ್ತೀನಿ ನೋಡೋದಲ್ಲಿ. ಅಲ್ಲೈತೆ ನೋಡೋದು ಕೆಡೆ, ಲೆಫ್ಟ್ ಸೈಡ್ ಕೆಡೆ ಮಲಿಕೊಂಡ್ರೆ ಅದು ಕಾಣಿಸುತ್ತೆ. ಅದು ನಿನಗೆ ಅದನ್ನು ತೆಗೆದ್ರೆ ಟಾಟಾ ಎಸ್ ಮೇಗಾ ಎಕ್ಸೆಲಲ್ಲಿ ಫ್ಯಾನ್ ಡೈರೆಕ್ಟ್ ಆಗುತ್ತೆ ನಿನಗೆ. ಅದು ETC ಅಂತ, ಎಲೆಕ್ಟ್ರಿಕಲ್ ಟೆಂಪ್ರೇಚರ್ ಸರ್ಕ್ಯೂಟ್ ಅಂತ. ಅದನ್ನ ಸೆನ್ಸರ್ನ ತೆಗೆದ್ರೆ ನೀನು, ECM ಸೆನ್ಸರ್ ಏನಂತ ಸೆನ್ಸ್ ಮಾಡುತ್ತೆ ಅಂದರೆ, ಎಲ್ಲೋ ಫ್ಯಾನ್ ಹೀಟ್ ಆಗ್ಬಿಟ್ಟೈತೆ ಅಂತ. ಹೆಂಗಂದ್ರೆ ಐರನ್ ಬಾಕ್ಸು ಫ್ರಿಜ್ಜಲ್ಲೆಲ್ಲ ಟಕ್ ಅಂತ ಆನ್ ಆಗುತ್ತೆ ನೋಡಿ ಸೌಂಡ್. ನಿನಗೆ ಹೀಟ್ ಆದಾಗ ಆನ್ ಆದಾಗ ಅದು ಆನ್ ಮಾಡುತ್ತೆ. ಅದು ನಿನಗೆ ತೆಗ್ದುಬಿಟ್ರೆ ಏನಾಗುತ್ತೆ ಗೊತ್ತಾ, ಎಲ್ಲೋ ಇವಾಗ ಇಂಜಿನ್ ಹೀಟ್ ಆಗ್ಬಿಟ್ಟೈತೆ ಅಂದ್ಬಿಟ್ಟು ಫ್ಯಾನ್ ಡೈರೆಕ್ಟ್ ಮಾಡುತ್ತೆ ನಿನಗೆ ಅದು. ಈ ವಿಡಿಯೋ ಇಷ್ಟ ಆಗಿದೆ, ಲೈಕು ಶೇರು ಕಮೆಂಟ್ ಮಾಡಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ, ಕೇಳಿ. ಜಾಸ್ತಿ ಲೈಕ್ಸು ವ್ಯೂಸ್ ಏನಾದ್ರು ಹೋದರೆ ನಿಮಗೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ಗೆ ಫ್ಯಾನ್ ಡೈರೆಕ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ.